ಹೇಳಿ. ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಅಣ್ಣ ಅವರು ಇವತ್ತಿನ ದಿನ ಇಲ್ಲಿ ಅರ್ಶಿನ ಕುಂಕುಮನ ಎಲ್ಲ ಅಕ್ಕ ತಂಗಿಯರಿಗೆ ಹಾಗೂ ನಮ್ಮ ತಂದೆ ತಾಯಿ ಆ ಥರದ ವಯಸ್ಸಲ್ಲಿರುವಂಥ ಎಲ್ಲ ಮಹಿಳೆಯರು ಹಾಗೂ ಅಣ್ಣವರ ಹೆಸರೇನು ಗೊತ್ತಾಗಿಲ್ಲ, ಸಿ ಎಂ ಬೈರೇಗೌಡ ಅವರು ಹಾಗೂ ರಾಜ್ಯಾಧ್ಯಕ್ಷರಾಗಿರುವಂತಹ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶ್ರಾವಣ ಮಾಸದಲ್ಲಿ ತವರಿನ ಪ್ರೀತಿ 6,000 ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಸೀರೆ ವಿತರಿಸಿದ ಸಿಎಂ ಬೈರೇಗೌಡ. ಶಿಡ್ಲಘಟ್ಟ. ಶ್ರಾವಣ ಮಾಸದ ಪವಿತ್ರ ಸಂಪ್ರದಾಯವನ್ನು ಸಮಾಜ ಸೇವೆಯೊಂದಿಗೆ ಬೆಸೆದು ಗಮನ ಸೆಳೆದಿದ್ದಾರೆ ಮಾನವ ಹಕ್ಕುಗಳ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸುಮಾರು 6,000 ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ ಹಾಗೂ ಸೀರೆ ವಿತರಿಸುವ ಮೂಲಕ ತವರಿನ ಸಡಗರ ಮತ್ತು ಪ್ರೀತಿಯನ್ನು ಹಂಚಿದ್ದಾರೆ. ತಾಲ್ಲೂಕಿನ ಚೀಮನಹಳ್ಳಿ ಗ್ರಾಮದ ತೋಟದಲ್ಲಿ ಆಯೋಜಿಸಲಾಗಿದ್ದ ಈ ಬೃಹತ್ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸಿ ತವರಿನ ನೆನಪನ್ನು ಸಂಭ್ರಮಿಸಿದರು. ಆಗಮಿಸಿದ ಪ್ರತಿಯೊಬ್ಬರಿಗೂ ಸಡಗರದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಸಿಎಂ ಬೈರೇಗೌಡ, ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ತವರಿನಿಂದ ಅರಿಶಿನ ಕುಂಕುಮ ನೀಡುವುದು ನಮ್ಮ ಸಂಸ್ಕೃತಿ. ಯಾವೊಬ್ಬ ತಂಗಿಯೂ ತವರಿನ ಆಶೀರ್ವಾದದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಅಣ್ಣನ ಸ್ಥಾನದಲ್ಲಿ ನಿಂತು ಈ ಸೇವೆ ಮಾಡುತ್ತಿದ್ದೇನೆ ಎಂದು ಭಾವನಾತ್ಮಕವಾಗಿ ಹೇಳಿದರು. ಅಲ್ಲದೆ ಮಾನವ ಹಕ್ಕುಗಳ ಕಮಿಟಿಯು ಗ್ರಾಮ ಮಟ್ಟದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ವಿಸ್ತರಿಸುತ್ತಿದ್ದು, ಉಚಿತ ಮನೆ ನಿರ್ಮಾಣ ಸೇರಿದಂತೆ ಹಲವು ಯೋಜನೆಗಳಿಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು. ಶಿಡ್ಲಘಟ್ಟದಿಂದ ಕ್ಯಾಮೆರಾಮನ್ ಜೊತೆ ಮಾನಸ್, ಅಂಬಾನಿ ನ್ಯೂಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಬಂಧುಗಳೇ ನಮಸ್ಕಾರ. ನಾವು ಮಾನವ ಹಕ್ಕುಗಳ ಕಮಿಟಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಎಂ ಬೈರೇಗೌಡರು ಮಾತಾಡ್ತಾ ಇದ್ದೀವಿ. ಏನಿದಿನ ವಿಶೇಷ ಅಂತಂದರೆ, ನಮ್ಮ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಸಹ ಅರ್ಶಿನ ಕುಂಕುಮ ಕೊಡಬೇಕಂತ ಬರೀ ನಮ್ಮ ಮನೆತಂದರೆ ಅಲ್ಲ, ನಮ್ಮ ಕ್ಷೇತ್ರದಲ್ಲ ಅಥವಾ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ತಾಲೂಕಲ್ಲಿ ಹೆಣ್ಮಕ್ಳಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಏನು ಒಂದು ಬಾಗಿನ ಅರ್ಪಿಸಬೇಕು ಅನ್ನೋ ರೀತಿಯಲ್ಲಿ ಜಿಲ್ಲಾದ್ಯಂತ ಈಗಾಗಲೇ ಹೆಣ್ಮಕ್ಳಿಗೆ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಹಿಂದೆ ಸಂಪ್ರದಾಯ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಈಗಿನಷ್ಟು ಟೆಕ್ನಾಲಜಿ ಹಿಂದೆ ಇರಲಿಲ್ಲ. ಹಂಗಾಗಿ ಆ ಹೆಣ್ಮಗು ಒಂದು ಗಂಡನ ಮನೆ ಕೊಟ್ಟು ಮದುವೆ ಮಾಡಿದ್ಮೇಲೆ ತವರು ಮನೆಯವರು ಯಾರಾದರೂ ಬರ್ತಾರೇನೋ ಅನ್ನೋ ರೀತಿಯಲ್ಲಿ ದಾರಿ ನೋಡ್ತಾ ಇದ್ರಂತೆ ನಮ್ಮ ಹಿರಿಯರು ಇರ್ತಕ್ಕಂಥ ಅದು ಒಂದು ಸಂಪ್ರದಾಯ ಮಾತದು. ನಮ್ಮ ತವರು ಮನೆಯವರು ಯಾರಾದರೂ ವರ್ಷಕ್ಕೊಂದು ಸರಿ ಆದರೂ ನಮ್ಮ ತಂದೆ ತಾಯಿ ನಮ್ಮನ್ನು ನೋಡೋದಕ್ಕಾದರೂ ಬರ್ತಾರಾ ಅನ್ನೋ ರೀತಿಯಲ್ಲಿ ತವರು ಮನೆಯವರು ದಾರಿ ನೋಡ್ತಾ ಇದ್ರಂತೆ ಹೆಣ್ಮಕ್ಳು. ಅದೇ ರೀತಿಯಲ್ಲಿ ಈಗ ಸುಮಾರು ಹೆಣ್ಮಕ್ಳಿಗೆ ನಾವು ಸಮೀಕ್ಷೆ ಹೋದಾಗ ಎಷ್ಟೋ ಜನ ಹೆಣ್ಮಕ್ಳು ತವರು ಮನೆ ಇದ್ದರೂ ಸಹ ಹೆಣ್ಮಕ್ಳನ್ನ ಇವಾಗ ಪರಿಸ್ಥಿತಿ ಪ್ರಕಾರ ನೋಡ್ತಾ ಇಲ್ಲ. ಎಷ್ಟೋ ಜನ ಚೆನ್ನಾಗಿದ್ದಾರೆ, ಆರ್ಥಿಕವಾಗಿ ತವರು ಮನೆಯವರು ಚೆನ್ನಾಗಿದ್ರು ಸಹ ಹೆಣ್ಮಕ್ಳ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು. ಮತ್ತು ಹೆಣ್ಮಗು ಇದ್ದರೂ ಸಹ ತಂದೆ ತಾಯಿ ಮತ್ತು ಅವ್ರಿಗೆ ಕುಟುಂಬ ಅನ್ನೋದು ತವರು ಮನೆಯವ್ರು ಇಲ್ಲದೆ ಇರ್ತಕ್ಕಂಥ ಸಾಕಷ್ಟು ಜನ ಹೆಣ್ಮಕ್ಳು ಈಗಾಗಲೇ ನಮ್ಮ ಗಮನ ಬಂದಿದೆ. ಹಂಗಾಗಿ ಅಂಥ ಒಂದು ಹೆಣ್ಮಕ್ಳಿಗೆ ಒಂದು ಏನು ನೋವು ಉಂಟಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಥವಾ ಪ್ರತಿಯೊಂದು ಹೆಣ್ಣುಮಗು ಸಹ ಒಂದು ತವರು ಮನೆ ಭಾಗ್ಯ ಸಿಗಲೇಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಅರ್ಶಿನ ಕುಂಕುಮ ಮತ್ತು ಒಂದು ಸ್ಯಾರಿ ಕೊಡೋಂಥ ಕಾರ್ಯ ಇವತ್ತು ನಡೀತಾ ಇದೆ. ಇವತ್ತು ಜಿಲ್ಲಾದ್ಯಂತ ಮನೆ ನಿರ್ಮಾಣ ವಸ್ತುಗಳನ್ನ ಕೊಡೋದಲ್ಲದೆ ಬಡವರಿಗೆ ದಿಢೀರ್ನೆ ಈ ಸೀರೆ ಕೊಡುವಂಥ ಮುತ್ತೈದೆ ಒಂದು ಇದು ಕೊಡ್ತಾ ಇದ್ದೀರಾ. ಮತ್ತು ಇನ್ನೇನು ಕಾರ್ಯಕ್ರಮ ಹಮ್ಮಿಕೊಳ್ತೀರಾ ನಿಮ್ಮ ಮಾನವ ಹಕ್ಕುಗಳ ಕಮಿಟಿಯಿಂದ? ಏನು ನಮಗೆ ನಾವೇ ಒಂದು ಡಿಸಿಷನ್ ತಗೊಳ್ಳೋಂಥ ವಿಚಾರ ಅಲ್ಲ ಇದು. ಜನರಿಂದ ಏನು ಬರ್ತಾ ಇದೆ ಅಥವಾ ಜನರಲ್ಲಿ ಏನು ಇಲ್ಲಿ ಕುಂದುಕೊರತೆ ಆಗ್ತಾ ಇದೆ, ಜನರಲ್ಲಿ ಏನು ಇಲ್ಲಿ ತೊಂದರೆಗಳಾಗ್ತಾ ಇದ್ದೇವೆ ಅನ್ನೋ ಸಮೀಕ್ಷೆ ಪಡ್ಕೊಂಡು ಜನರ ಕಡೆಯಿಂದ ಸಮೀಕ್ಷೆ ಪಡ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೊಸದಾಗಿ ಕಮಿಟಿ ರಚನೆ ಮಾಡಿ ಪ್ರತಿ ಗ್ರಾಮದಲ್ಲೂ ಸದಸ್ಯತ್ವ ಅಂತ ಕೊಡ್ತಾ ಇದ್ದೀರಾ ಅಂತ ವಿಚಾರ ಗೊತ್ತಾಗಿದೆ. ಇದುವರೆಗೂ ಎಷ್ಟು ಸದಸ್ಯತ್ವ ಆಗಿದೆ? ಈಗಾಗಲೇ ನಮ್ಮ ಸಮೀಕ್ಷೆ ಪ್ರಕಾರವಾಗಿ ಈಗಾಗಲೇ 800 ಚಿಲ್ಲರೆ ಈಗಾಗಲೇ ಸಮೀಕ್ಷೆ ಆಗಿದೆ. 800 ಚಿಲ್ಲರೆ ಸದಸ್ಯತ್ವ ಆಗಿದೆ. ಇವತ್ತು ಏಕಾಏಕಿ ಒಂದು 100 ಜನ ಏನೋ ಇವತ್ತು ಸೇರ್ಪಡೆ ಆಗಿದ್ದಾರೆ. ಹಂತ ಹಂತವಾಗಿ ಇನ್ನೂ ಸೇರ್ಪಡೆ ಆಗೋಂಥವ್ರು ತುಂಬ ಜನ ಇದ್ದಾರೆ. ಇಲ್ಲಿ ಸ್ಥಳ ಕಡಿಮೆ ಇರೋದ್ರಿಂದ ಅಥವಾ ಇವತ್ತು ಸ್ವಲ್ಪ ಮಳೆ ಸ್ವಲ್ಪ ಇದಿರೋದ್ರಿಂದ ಅತಿ ಹೆಚ್ಚಾಗಿ ಜನನ ಇಲ್ಲಿ ನಾವು ಸೇರಿಸೋದು ಬೇಡ ಅನ್ನೋ ರೀತಿಯಲ್ಲಿ ಊರು ಲೀಡರ್ಗಳು ಮಾಡಿಕೊಂಡು
ಲೀಡರ್ಗಳ ಮುಖಾಂತರ ಅವರು ನೇರವಾಗಿ ಅವ್ರ ಮನೆಗೆ ಹೋಗೋಂಥ ಕೆಲಸ ನಾವು ಕಳಿಸ್ಕೊಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮಾನವ ಹಕ್ಕುಗಳ ಕಮಿಟಿ ಏನು ಹೋಬಳಿ ವಾರ ಅಥವಾ ಮಂಡಲ್ ವಾರ ಏನಾದ್ರು ಸಮಿತಿಗಳು ಮಾಡ್ತಾ ಇದ್ದೀರಾ, ಇಲ್ಲ ತಾಲೂಕಾದ್ಯಂತ ಒಂದೇ ಸಮಿತಿ ಇದೆಯಾ? ಇಲ್ಲ, ಹೋಬಳಿ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಅದರಲ್ಲಿ ಗ್ರಾಮ ಮಟ್ಟದಲ್ಲೂ ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಸಹ ಒಬ್ಬ ಲೀಡರ್ನ ಆಯ್ಕೆ ಮಾಡ್ತಾ ಇದ್ದೀವಿ, ಗ್ರಾಮ ವೈಸ್. ಎಷ್ಟು ಸೀರೆ ಎಷ್ಟು ಜನಕ್ಕೆ ಹಂಚ್ತಾ ಇದ್ದೀರಾ ಇವತ್ತು? ಇವತ್ತು 1100 ಜನಕ್ಕೆ ಇವತ್ತು ಇಲ್ಲಿ ತಗೊಂಬಂದ ತಕ್ಕ 250 ಇಲ್ಲಿ ತಗೊಂಬಂದಿಟ್ಟಿದ್ವಿ. 1500 ಸೀರೆ ಇವತ್ತು ವಿತರಣೆ ಆಗ್ತಾ ಇದೆ. ಸಂಜೆ ತನಕ ಬರೋಂಥವ್ರು ಹೆಣ್ಣುಮಕ್ಳು ಮನೆಗೆ ನೇರವಾಗಿ ಬರೋಂಥವ್ರು ಇದ್ದಾರೆ. ಹಂಗಾಗಿ 1500 ಸೀರೆ ಕೊಡ್ತಾ ಇದ್ದೀವಿ ಇವತ್ತು. ಟೋಟಲ್ ಆಗಿ ಈಗ ನಮ್ಮ ಪ್ರಕಾರ ಬಂದ್ಬಿಟ್ಟು 6000 ಚಿಲ್ಲರೆ ಈಗ ನಮ್ಮ ಡಿಸ್ಟಿಕಲ್ಲಿ ಕೊಡ್ತಾ ಇರ್ತಕ್ಕಂಥ ಸೀರೆ. ಈ ಎಲ್ಲ ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಕೊಡ್ತಾ ಹೌದು. ಈಗ ಏನಕ್ಕೆ ಇಷ್ಟು ಬೇಗ ಕೊಡ್ತಾ ಇದೀವಿ ಅಂತಂದ್ರೆ, ಈಗ ಹಬ್ಬ ದಿವಸ ನಾವು ಕೊಡಂತ ತವರು ಮನೆಯವ್ರು ಕೊಡಂತ ಸೀರೆ ಪ್ರತಿಯೊಬ್ಬ ಹೆಣ್ಣುಮಗು ಉಟ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸಹ ಅದನ್ನೇನೋ ಹೊಲ್ಸ್ಕೊಳ್ಳೋಂಥ ರೀತಿಯಲ್ಲಿ ಏನಾದ್ರು ಇತ್ತಂದ್ರೆ ಮುಂಚಿತವಾಗಿ ಹೊಲ್ಸ್ಕೊಂಡು ಅವತ್ತಿನಿಂದಲೇ ಅವರು ಆ ಸೀರೆ ಉಟ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಈಗ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಈಗಿನ ಕ್ಷೇತ್ರದಲ್ಲಿ ಕೆಲವು ಮುಖಂಡರುಗಳಿಗೆ ಇದೊಂದು ನಿಮ್ಮದೇ ಮೊದಲನೇ ನಿರ್ದೇಶನ ಅಂತ ಅನಿಸುತ್ತೆ ನಮಗೆ. ಇಷ್ಟೇ ಅಲ್ಲ, ಹಿಂದೆ ಸುಮಾರು ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ, ಹಿಂದೆ ವರ್ಷ ಸಹ ಹೋದ ವರ್ಷ ಸಹ ಕೊಡ್ತಾನೆ ಇದ್ದೀವಿ. ಆದರೆ ಯಾವುದು ಪ್ರಚಾರಕ್ಕೆ ಬಂದಿಲ್ಲ, ನೇರವಾಗಿ ಕರೆದು ಮನೆಗೆ ಕೊಟ್ಟು ಕಳಿಸ್ತಾ ಇದ್ವಿ. ಆದರೆ ಇವಾಗ ಏನು ಈ ಹಳ್ಳಿ ಭಾಗಲಾಗೆಲ್ಲ ಸಮೀಕ್ಷೆ ನಾವು ಮಾಡಿದಾಗ ಒಡನಾಟ ತುಂಬ ಹಳ್ಳಿ ಭಾಗದಾಗ ಕುಟುಂಬಗಳಲ್ಲಿ ಒಡನಾಟ ಇಟ್ಕೊಂಡಿರೋದ್ರಿಂದ ನೇರವಾಗಿ ಈಗ ಇಲ್ಲಿಗೆ ಕರೆದು ಪ್ರತಿಯೊಬ್ಬರನ್ನು ಕೊಡ್ತಾ ಇದ್ವಿ. ಇದೇ ರೀತಿ ಮುಂದುವರಿಯುತ್ತಾ ಇದು? ಇದೇ ರೀತಿ ಕಂಟಿನ್ಯೂ ಆಗಿ ಈಗ ನಾನು ಏನು 10 ವರ್ಷ ಅಂತ ಏನು ಈಗ ಮನೆಗಳಿಗೆ ನಾನು 10 ವರ್ಷ ಅಂತ ಹೇಳಿನೋ, ಪ್ರತಿ ವರ್ಷ ಇನ್ನೂ ಅತಿ ಹೆಚ್ಚಿನ ಇದರಲ್ಲಿ ಮಾಡ್ತಾ ಇರ್ತೀವಿ ಹೊರತು ಕಡಿಮೆ ಅಂತೂ ಆಗಲ್ಲ. ಸತತವಾಗಿ 10 ವರ್ಷಗಳ ಕಾಲ ನಡೀತಾನೆ ಇರುತ್ತೆ. ಇನ್ನು ಮುಂದೆ ನೋಡಬೇಕಾಗುತ್ತೆ. ಬಾಳೆಹಣ್ಣು, ಅರಿಶಿನ, ಕುಂಕುಮ, ಹೂವು, ಸೀರೆ. ಏನನ್ನಿಸ್ತಾ ಇದೆ ನಿಮಗೆ? ಏನನ್ನಿಸ್ತಾ ಇದೆ ಕೊಟ್ಟಿರೋದು ನಿಮಗೆ? ನಮಗೆ ತುಂಬ ಆಸೆ ಆಗ್ತಾ ಇದೆ, ಅಭಿಮಾನ ಇದೆ, ನನಗೆ ಸಂತೋಷ ಆಗ್ತಾ ಇದೆ. ಹೇಗಿದೆ ಸೀರೆ? ಚೆನ್ನಾಗಿದೆ. ಚೆನ್ನಾಗಿದೆ. ಯಾವ ಊರು? ಈ ಕಡೆ ನೋಡಿ, ಈ ಕಡೆ. ಈ ಕಡೆ ನೋಡಿ. ಎರಮ್ಮ ಚಿಕ್ಕದಾಸರಲ್ಲಿ ಕಾಡಿರೋರು ಲಾಸ್ಟ್ ಬನ್ನಿ. ಈ ಬಂದಿ ನೋಡ್ಲ ಹಿಂಗಲ್ಲ ఉండేదంతా కరెక్ట్గా 11 ఉండవు అంతే. ఎందుకు కర్కోడగా శశి అమ్మా ಸ್ವಲ್ಪ ఎందుకు ಒಬ್ಬೊಬ್ಬರೇ ಬರ್ತಾರೆ. ಈ ಕಡೆ ನೋಡಿ. ಟೋಕನ್ ಕೊಡ್ಬೇಕು ನೋಡಿ, ಈ ಕಡೆ. ಬನ್ನಿ. ಸುಗುಣ ತುಮ್ಮನಲ್ಲೇ ಅವ್ರ ಲೀಡರ್ಗಳಲ್ಲಿ ಕೊಡ್ರೆ ಅಲ್ಲೇ ಇರಲ್ಲ. ನೋಡಿ ಯಾರು ಒಂದು 10 ಜನ ಕ್ಯೂ ನಿಲ್ಸ್ಬಿಡ. ನರಸಿಂಹಮೂರ್ತಿ ಕೊಂಡೇನಳ್ಳಿ
ಈ ಕಡೆ ನೋಡಿ. ಬನ್ನಿ ಇಲ್ಲಿ ಬೇಗ. ಬಾವಣ್ಣ ಅಪರಟಳ್ಳಿ ಜಯಲಕ್ಷ್ಮಮ್ಮ ದೊಡ್ಡ